ರೀಸೆಂಟಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಒಂದು ಸಂಸ್ಥೆ ಇದೆ. ಕರ್ನಾಟಕ ಡೆವಲಪ್ಮೆಂಟ್ ಅಥಾರಿಟಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಓಕೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿದರು, ಗೌರ್ಮೆಂಟಿಗೆ ಒಂದು ರಿಪೋರ್ಟ್ ಕೊಟ್ಟರು. ಓಕೆ, ಆ ರಿಪೋರ್ಟ್ ಹೆಸರು ಓದಿ. ಇದು ಆಯ್ತಾ? ಸರಿ. ಶಾಲಾ ಶಿಕ್ಷಣದಲ್ಲಿ ಕನ್ನಡವನ್ನು ಪ್ರೋತ್ಸಾಹಿಸಲು ಕರ್ನಾಟಕ ಸರ್ಕಾರ ತಂದಿರುವಂಥ ಕಾಯ್ದೆ ಯಾವುದು? ಕರ್ನಾಟಕ ಭಾಷಾ ಕಲಿಕಾ ಕಾಯ್ದೆ 2015. ಕರ್ನಾಟಕ ಭಾಷೆ ಕಲಿಕಾ ಕಾಯ್ದೆ 2015. ಈ ಕಾಯ್ದೆ ಏನು ಹೇಳುತ್ತೆ ಗೊತ್ತಾ? ಪ್ಲೀಸ್ ಮಾತಾಡಿ ನೋಡಿ. ಕರ್ನಾಟಕ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಕ್ಟ್ 2015 ಏನು ಹೇಳುತ್ತೆ ಅಂದರೆ, ನೀವು ಸರ್ ಅಂದರೆ ಕೆಲವರು ಸ್ಟೇಟ್ ಬೋರ್ಡ್ ಓದ್ತಿರ್ತಾರೆ, ಕೆಲವರು CBSE ಓದ್ತಿರ್ತಾರೆ, ಕೆಲವರು ICSE ಓದ್ತಿರ್ತಾರೆ. ಬಟ್ ಕರ್ನಾಟಕದಲ್ಲಿ 1st to 10th ಸ್ಟ್ಯಾಂಡರ್ಡ್ ಓಕೆ ನೀವು ಕನ್ನಡ ಭಾಷೆಯನ್ನು ಕಲೀಲೇಬೇಕು. ಅದು ಫಸ್ಟ್ ಲ್ಯಾಂಗ್ವೇಜ್ ಯಾರು ತಗೊಳ್ಳಿ, ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ತಗೊಳ್ಳಿ, ಅಂದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಕಡ್ಡಾಯ. ಇರ್ರೆಸ್ಪೆಕ್ಟಿವ್ ಆಫ್ ಬೋರ್ಡ್ಸ್, ಸ್ಟೇಟ್ ಆದರೂ ಓದಿ, CBSE ಆದರೂ ಓದಿ, ICSE ಆದರೂ ಓದಿ. ಓಕೆ, ಬಟ್ ಕರ್ನಾಟಕದಲ್ಲಿ ನೀವು ಓದ್ತಾ ಇದ್ದೀರಾ ಅಂತಂದರೆ, ಸೊ 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಭಾಷೆ ಕಲಿಕೆ ಕಡ್ಡಾಯ. 1st to 10th. ಹೌದು, ಇಲ್ಲ ಮೇಡಮ್, ಇದೆ. ಯಾಕಿಲ್ಲ? 100% ಇದೆ. ಅಲ್ಲ, ನೀವು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆದ್ರೂ ತಗೋಬೋದಲ್ಲ. ಎಲ್ಲಿ? 10th ಅಲ್ಲ, 10th CBSEನಲ್ಲಿ ಆ ಥರ ಮಾಡಿದ್ದಾರ. ಇದರ್ ಕ್ಯಾನ್ ಚೂಸ್ ಆ ಥರ ಮಾಡಿದ್ದಾರೆ. ಬಟ್ ಹಂಗಾರೆ ಕಾಯ್ದೆ ವೈಲೇಟ್ ಆಗ್ತಿದೆ ಅದು. ಅಲ್ಲ, ಮೂಲ ಕಾಯ್ದೆ ಹಿಂಗೆ ಹೇಳುತ್ತೆ. ಆಯಿತಾ? ಈಗ ಇಷ್ಟು ಹೇಳುತ್ತೆ. ಬಟ್ ಈಗ ರೀಸೆಂಟಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಅವ್ರು ಏನೇನು ಶಿಫಾರಸು ಕೊಟ್ಟಿದ್ದಾರೆ ನೋಡಿ, ಏನೇನು ಹೇಳಿದ್ದಾರೆ ಅಂತ ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ, ಓಕೆ, ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಹೇಳ್ದಂಗೆ ವೆದರ್ ಇಟ್ ಈಸ್ CBSE, ICSE ಆರ್ ಸ್ಟೇಟ್ ಬೋರ್ಡು, ಕನ್ನಡ ಲ್ಯಾಂಗ್ವೇಜ್ನ ನೀವು ಕಲೀಲೇಬೇಕು. ಫಸ್ಟ್ ಲ್ಯಾಂಗ್ವೇಜ್ ಯಾರು ಕಲೀರಿ, ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ಕಲೀರಿ. ಒಂದು. ಎರಡನೇದು, ಇದು ಚೆನ್ನಾಗಿದೆ. ಓಕೆ, ಬಟ್ ಇವೆಲ್ಲ ಶಿಫಾರಸುಗಳು ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಿಲ್ಲ, ಬರೀ ಇವ್ರು ರೆಕಮೆಂಡ್ ಮಾಡಿರೋದು. ಇವರೇನು ಹೇಳ್ತಿದ್ದಾರೆ ಅಂದರೆ, 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮಾಧ್ಯಮದಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಕನಿಷ್ಠ 25% ರಿಸರ್ವೇಷನ್ ಕೊಡಬೇಕು ಅಂತ. ಚೆನ್ನಾಗಿದೆಯಲ್ಲ? ಕಾಂಪಿಟೇಷನ್ ಭಾಳ ಕಮ್ಮಿ ಆಗ್ಬಿಡ್ತಾವೆ. ಆಯಿತಾ? ಮೂರನೇದು ಹೇಳಿದ್ರು ನೋಡಿ. ಇಲ್ಲಿ ಈಗ ನಮ್ಮಲ್ಲಿ ಸಾಕು ಬಿಡಪ್ಪಜಿ, ಕ್ಲಿಪ್ಸ್ ಜಾಸ್ತಿ ಬೇಕಾ? ಸಾಕು, ಎಷ್ಟು ಇನ್ನೂ ಸ್ವಲ್ಪ ಬೇಕು? ನಾವು ಸಾಕು. ಎಸ್, ಇಲ್ಲಿ ನೋಡಿ ಪ್ಲೀಸ್. ಇಲ್ಲಿ ಒಂದು 2-3 ಟಾಪಿಕ್ ಇಂಟಿಗ್ರೇಟ್ ಮಾಡ್ಬಿಡ್ತೀನಿ ನಾನು. ಒಂದು ಸೆಕೆಂಡ್. ನೋಡಿ, ಈಗ ಒಂದು 2-3 ಟಾಪಿಕ್ಸ್ ಇಂಟಿಗ್ರೇಟ್ ಮಾಡ್ತೀನಿ. ಇಲ್ಲ, ಫಸ್ಟ್ ಇದು ಮುಗಿಸ್ಬಿಡ್ತೀನಿ. ಓಕೆ, ಈಗ ನಮ್ಮಲ್ಲಿ ನೋಡಿ ಕೇಳಿಸ್ಕೊಳ್ಳಿ, ಎಜುಕೇಷನ್ನು, ಶಿಕ್ಷಣ. ಓಕೆ, ಎಜುಕೇಷನ್ನು ಈಗ ಹಳೆ ಸ್ಟೂಡೆಂಟ್ಸ್ ಬಿಟ್ಬಿಡಿ, ಹೊಸಬ್ರಿಗೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ಈ B3 B4 ಎಸ್ಪೆಷಲಿ ಯಾರಿಗೂ ಪಾಲಿಟಿ ಆಗಿಲ್ಲ ಅನ್ಸುತ್ತಲ್ಲ? ಓಕೆ. ಸೊ ಎಜುಕೇಷನ್ ನೋಡಿ, ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ, ಸಂವಿಧಾನದಲ್ಲಿ ಸರ್ ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಅಂತ 3 ಪಟ್ಟಿಗಳಿದಾವೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತಿದಾವೆ. ಆಯಿತಾ? ಇಲ್ಲಿ ಏನು ಟಾಪಿಕ್ಸ್ ಇರ್ತಾವೆ ನೋಡಿ, ಇಲ್ಲಿ ಏನು ಟಾಪಿಕ್ಸ್ ಇರ್ತಾವೋ ಕೇಂದ್ರ ಸರ್ಕಾರದವ್ರು ಮಾತ್ರ ಕಾನೂನು ಮಾಡಬೇಕು, ರಾಜ್ಯ ಸರ್ಕಾರದವ್ರು ಕಾನೂನು ಮಾಡೋಂಗಿಲ್ಲ. ಸ್ಟೇಟ್ ಲಿಸ್ಟಲ್ಲಿ ಇಲ್ಲಿ ಏನು ಟಾಪಿಕ್ಸ್ ಇರ್ತವೋ ರಾಜ್ಯ ಸರ್ಕಾರಗಳು ಮಾತ್ರ ಕಾನೂನು ಮಾಡಬೇಕು, ಕೇಂದ್ರ ಸರ್ಕಾರದವ್ರು ಮಾಡೋಂಗಿಲ್ಲ. ಸಮವರ್ತಿ ಪಟ್ಟಿಲಿ ಇಲ್ಲಿ ಏನು ಟಾಪಿಕ್ಸ್ ಇರ್ತವೋ ಕೇಂದ್ರ ಸರ್ಕಾರದವರು ಕಾನೂನು ಮಾಡ್ಬೋದು, ರಾಜ್ಯ ಸರ್ಕಾರದವರು ಕಾನೂನು ಮಾಡ್ಬೋದು. ಈ ಕ್ವಶನ್ನು ಎಜುಕೇಷನ್, ಶಿಕ್ಷಣ, ಓಕೆ,
ಯೂನಿಯನ್ ಲಿಸ್ಟಲ್ಲಿ ಇದೆಯಾ, ಸ್ಟೇಟ್ ಲಿಸ್ಟಲ್ಲಿ ಇದೆಯಾ, ಕನ್ಕರೆಂಟ್ ಲಿಸ್ಟಲ್ಲಿ ಇದೆಯಾ ಅಲ್ವಾ? ಅಂದರೆ ಸಮವರ್ತಿ ಪಟ್ಟಿಲಿದೆ. ಅಂದರೆ ಎರಡೂ ಸರ್ಕಾರಗಳು ಕಾನೂನು ಮಾಡ್ಬೋದು, ಆಯಿತಾ? ಹಾಗಾಗಿ ಕೇಂದ್ರ ಸರ್ಕಾರದವ್ರು ಏನು ಮಾಡಿದ್ರು, ಸರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತಂದರು. ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP, NEP 2020, ಆಯಿತಾ? ಸರಿ, ಇದೇನು ಹೇಳುತ್ತೆ ಅಂದರೆ, NEP ಏನು ಹೇಳುತ್ತೆ ಅಂದರೆ, ಪ್ಲೀಸ್ ಭಾರತದಲ್ಲಿ ಶಿಕ್ಷಣವನ್ನು ಪಡೆಯುವಂಥ ಯಾವುದೇ ಮಗು ಕನಿಷ್ಠ 3 ಭಾಷೆಯನ್ನು ಕಲೀಲೇಬೇಕು. ಓಕೆ, ಒಂದು ಮಾತೃಭಾಷೆ, ಎರಡನೇದು ಇಂಗ್ಲೀಷು, ಓಕೆ, ಮೂರನೇದು ಕಾನ್ಸ್ಟಿಟ್ಯೂಷನಲ್ಲಿ 8th ಶೆಡ್ಯೂಲ್ ಅಂತಿದೆ. ಓಕೆ, ಸೊ ಕಾನ್ಸ್ಟಿಟ್ಯೂಷನಲ್ಲಿ 8th ಶೆಡ್ಯೂಲ್ ಅಂತಿದೆ. ಇದರಲ್ಲಿ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಇದೆ. 22ರಲ್ಲಿ ಯಾವ್ದು ಬೇಕಾದ್ರೂ ಕಲಿಬೋದು. ಬಟ್ 3 ಭಾಷೆ ಕಲಿಕೆ ಕಡ್ಡಾಯ ಅಕಾರ್ಡಿಂಗ್ ಟು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020. ಆಯಿತಾ? ಭಾರತದಲ್ಲಿ ಶಿಕ್ಷಣವನ್ನು ಪಡೆಯುವಂಥ ಯಾವುದೇ ಮಗು 3 ಭಾಷೆಯನ್ನು ಕಲಿಯಲೇಬೇಕು. ಒಂದು ಮಾತೃಭಾಷೆ, ಕನ್ನಡ ಅಂತಲ್ಲ, ಮಾತೃಭಾಷೆ, ಅವರ ಮಾತೃಭಾಷೆ ಆದದ್ದು. ಎರಡನೇದು ಇಂಗ್ಲೀಷು, ಮೂರನೇದು 8th ಶೆಡ್ಯೂಲಲ್ಲಿ there are 22 ಅಫಿಷಿಯಲ್ ಲ್ಯಾಂಗ್ವೇಜಸ್, ಅದರಲ್ಲಿ ಯಾವ್ದಾದ್ರು ಒಂದಾರು ಕಲಿಬೋದು ಉಂಟು. ಆಯಿತಾ? ಬಟ್ ಇದನ್ನು ಕರ್ನಾಟಕ ಸರ್ಕಾರ ತಳ್ಳಿ ಹಾಕಿಲ್ಲ. ಓಕೆ, ನಮ್ಮಲ್ಲಿ ಟ್ರೈಲ್ ಲ್ಯಾಂಗ್ವೇಜ್ ಫಾರ್ಮುಲಾ ಇಲ್ಲ, ಓನ್ಲಿ ಡ್ಯುಯಲ್ ಲ್ಯಾಂಗ್ವೇಜ್ ಮಾತ್ರ. 2 ಭಾಷೆ ಅಷ್ಟೇ ನಾವು ಕಲಿಸೋದು, ಒಂದು ಕನ್ನಡ, ಒಂದು ಇಂಗ್ಲೀಷ್. ಓಕೆ, ಸೊ ಇದೊಂದು ಅಂದರೆ ಬೈಲಿಂಗ್ವಲ್ ಪಾಲಿಸಿ ನಮ್ಮದು, ಬೈಲಿಂಗ್ವಲ್ ಪಾಲಿಸಿ. ಓಕೆ, ನೆಕ್ಸ್ಟು ನೋಡಿಲ್ಲಿ ಪ್ರೀ ಪ್ರೈಮರಿ, ಪ್ಲೀಸ್. ಈಗ ಪ್ರೀ ಪ್ರೈಮರಿ ಅಂದರೆ ಹೇಳಿ, ಪ್ರೀ KG, LKG, UKG. ಓಕೆ, ಇದೆಲ್ಲ ನಾನು ಗೌರ್ಮೆಂಟು ಇಂಪ್ಲಿಮೆಂಟ್ ಮಾಡಿರೋದು ಹೇಳ್ತಾ ಇಲ್ಲ, ಶಿಫಾರಸುಗಳು ಹೇಳ್ತಾ ಇದ್ದೀನಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿರ್ತಕ್ಕಂಥ ಶಿಫಾರಸುಗಳು. ನಾಳೆ ದಿನ ಇದೇ ಕಾನೂನು ಆಗೋದು ನಿಮಗೆ. ಪ್ರೀ KG, LKG, UKG, ನಥಿಂಗ್ ಬಟ್ ಅಂಗನವಾಡಿ ಲೆವೆಲ್ಸಲ್ಲಿ ಕನ್ನಡ ಕಲಿಕೆ ಕಡ್ಡಾಯ. ಓಕೆ, ಇಷ್ಟು ಶಿಫಾರಸುಗಳನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದೆ. ಸೊ ಜಸ್ಟ್ ನಾನು ರಿವೈಸ್ ಮಾಡ್ತೀನಿ. ಯಾವುದೇ ಬೋರ್ಡ್ ಆಗಿರಲಿ, ಸ್ಟೇಟ್ ಬೋರ್ಡು, CBSE, ICSE ಯಾವುದೇ ಆಗಿರಲಿ, ಸೊ ಅಪ್ ಟು 10th ಸ್ಟ್ಯಾಂಡರ್ಡ್ ಕನ್ನಡ ಕಲಿಕೆ ಕಡ್ಡಾಯ. ಒಂದು. ಎರಡನೇದು, ಗೌರ್ಮೆಂಟ್ ನೌಕರಿನಲ್ಲಿ 25% ಆಫ್ ದ ರಿಸರ್ವೇಷನ್ ಯಾರಿಗೆ ಕೊಡಬೇಕು? ಕನ್ನಡ ಮಾಧ್ಯಮದವ್ರಿಗೆ ಕೊಡಬೇಕು. ಮೂರನೇದು, ಟ್ರೈಲ್ ಅಂದರೆ ತ್ರಿಭಾಷಾ ಸೂತ್ರವನ್ನು ಕ್ಯಾನ್ಸಲ್ ಮಾಡಿ ಬೈಲಿಂಗ್ವಲ್ ಪಾಲಿಸಿನ ಅಡಾಪ್ಟ್ ಮಾಡಬೇಕು. ಮತ್ತು ಪ್ರೀ ಪ್ರೈಮರಿ ಅಂದರೆ ಪ್ರೀ ಸ್ಕೂಲ್ ಎಜುಕೇಷನ್ ಅಂತ ಕರಿತೀವಿ. ಓಕೆ, ಅಂಗನವಾಡಿ ಹಂತದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಶಿಫಾರಸನ್ನು ಕೊಟ್ಟಿದೆ. ಈ ಥರ ಎಲ್ಲ ಮಾಡಿದ್ರೆ ಅವಾಗ ಹುಡುಗರು ಯಾರು ಕನ್ನಡದಾಗ ಫೇಲ್ ಆಗಲ್ಲ. ಇವೆಲ್ಲ ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಹುಡುಗರು ಕನ್ನಡದಲ್ಲಿ ಫೇಲ್ ಆಗೋದು ಕಮ್ಮಿ ಆಗುತ್ತೆ ಅಂತ ಶಿಫಾರಸು ಮಾಡಿದ್ದಾರೆ. ಬಟ್ ಗೌರ್ಮೆಂಟ್ ಅವ್ರು ಇನ್ನೂ ರಿವರ್ಟ್ ಮಾಡಿಲ್ಲ. ಓಕೆ, ಬಟ್ ಆ್ಯಸ್ ಆಫ್ ನೌ ನಮಗೆ ಕನ್ನಡ ಭಾಷಾ ಕಲಿಕಾ ಕಾಯ್ದೆ ಏನು ಹೇಳುತ್ತಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡವನ್ನು ಕರ್ನಾಟಕದಲ್ಲಿ ಕಲಿಯೋದು ಕಡ್ಡಾಯ, irrespective of any boards. So that is what Karnataka Language Learning Act 2015 tells. Clear?